ವೀಕ್ಷಕರೇ, ಈ ದಿನ ನಾವು ಪ್ರಥಮ ಸೆಮಿಸ್ಟರ್ನ LLB ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಫ್ಯಾಮಿಲಿ ಲಾ. ಇದರಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥದ್ದು ಹಿಂದೂ ಲಾ. ಹಿಂದೂ ಲಾದಲ್ಲಿ ಸಿಲೆಬಸ್ನಲ್ಲಿ ಯಾವ್ಯಾವ ವಿಷಯ ಇದೆ, ಅಂದರೆ ಪಠ್ಯಕ್ರಮದಲ್ಲಿ ಯಾವ್ಯಾವ ವಿಷಯಗಳಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಎಲ್ಲ ವಿಷಯಗಳಂತೆ ಇಲ್ಲೂ ಕೂಡ 5 ಚಾಪ್ಟರ್ಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಅಂದರೆ ಮೊದಲನೇ ಯೂನಿಟ್ನಲ್ಲಿ ದ ಕಾನ್ಸೆಪ್ಟ್ ಆಫ್ ಧರ್ಮ, ಅಂದರೆ ಧರ್ಮದ ಪರಿಕಲ್ಪನೆ ಕುರಿತು ನಾವು ನೋಡಬೇಕಾಗತ್ತೆ. ಸೋರ್ಸಸ್ ಆಫ್ ಹಿಂದೂ ಲಾ, ಹಿಂದೂ ಲಾದ ಅಂದರೆ ಹಿಂದೂ ಕಾನೂನಿನ ಮೂಲಾಧಾರಗಳ ಕುರಿತು ತಿಳ್ಕೊಳ್ಬೇಕು. ಇದರಲ್ಲಿ ಏನ್ಷಿಯಂಟ್ ಆ್ಯಂಡ್ ಮಾಡರ್ನ್ ಅಂತ, ಅಂದರೆ ಆಧಾರಗಳಲ್ಲಿ ಪ್ರಾಚೀನ ಮತ್ತು ಆಧುನಿಕ ಆಧಾರಗಳನ್ನು ನೋಡಬೇಕು. ಇಂಪಾರ್ಟೆನ್ಸ್ ಆಫ್ ಧರ್ಮಶಾಸ್ತ್ರ ಆನ್ ಲೆಜಿಸ್ಲೇಷನ್ ಅಂತ, ಇದರಲ್ಲೇ ಬರ್ತಕ್ಕಂಥ ಧರ್ಮಶಾಸ್ತ್ರದ ಶಾಸನ ತರುವಲ್ಲಿ ಧರ್ಮಶಾಸ್ತ್ರದ ಪ್ರಾಮುಖ್ಯತೆ ಕುರಿತು ಚರ್ಚಿಸಬೇಕಾಗತ್ತೆ. ಇದರಲ್ಲಿ ಮಿತಾಕ್ಷರ ಆ್ಯಂಡ್ ದಯಾಭಾಗ ಸ್ಕೂಲ್ಸ್ ಆಫ್ ಹಿಂದೂ ಲಾ, ಹಿಂದೂ ಕಾನೂನಿನ ಮಿತಾಕ್ಷರ ಹಾಗೂ ದಯಾಭಾಗ ಶಾಲೆಗಳು, ಸ್ಕೂಲ್ಸ್ ಅಥವಾ ಪಂಥಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಇದು ಹಿಂದೂ ಕಾನೂನಿನ ಅನ್ವಯ, ಇವುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಮಿತಾಕ್ಷರ ಆ್ಯಂಡ್ ದಯಾಭಾಗ ಸ್ಕೂಲ್. ಇನ್ನು ಎರಡನೇ ಚಾಪ್ಟರ್ಗೆ ನಾವು ಹೋದರೆ ಇದರಲ್ಲಿ ಬರ್ತಕ್ಕಂಥದ್ದು ವಿವಾಹ ಹಾಗೂ ಬಂಧುತ್ವ, ಅಂದರೆ ಮ್ಯಾರೇಜ್ ಆ್ಯಂಡ್ ಕಿನ್ಶಿಪ್ ಅಂತಕ್ಕಂಥದ್ದನ್ನು ನೋಡ್ತೇವೆ ಪ್ರಮುಖವಾಗಿ. ಇದರಲ್ಲಿ ಇವಲ್ಯೂಷನ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅಂತ, ಅಂದರೆ ಇದರ ವಿಕಸನದ ಕುರಿತು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದರೆ ವಿವಾಹ ಮತ್ತು ಕುಟುಂಬದ ವಿಕಸನ, ಅಂದರೆ ಅದರ ಮುಂಚಿನ ಕಾಯ್ದೆಗೂ ಮೊದಲು ಇದ್ದಂತಹ ವ್ಯವಸ್ಥೆ ಬಗ್ಗೆಯೂ ನಾವು ಅಧ್ಯಯನ ಮಾಡಬೇಕಾಗತ್ತೆ, ಹೇಗೆ ಅದು ವಿಕಸನ ಆಗ್ತಾ ಬಂತು ಅಂತಕ್ಕಂಥದ್ದು. ಲಾ ಪ್ರಿಯರ್ ಟು ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ವಿವಾಹ ಕಾಯ್ದೆಯ ಕಾನೂನಿನ ಕುರಿತು ಚರ್ಚಿಸಬೇಕು. ಅದರಲ್ಲಿ ಎ ಡೀಟೇಲ್ ಸ್ಟಡಿ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955, ಹಿಂದೂ ವಿವಾಹ ಕಾಯ್ದೆ 1955, ಇದರ ವಿವರವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕು. ಆಮೇಲೆ ವೈವಾಹಿಕ ಪರಿಹಾರಗಳು, ನಿರ್ವಹಣೆ ಮತ್ತು ಜೀವನಾಂಶ, ವರದಕ್ಷಿಣೆ ನಿಷೇಧಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಆಚಾರಗಳು ಮತ್ತು ಶಾಸನಬದ್ಧ ನಿಬಂಧನೆಗಳು ಅಂತ. ಅಂದರೆ ಇಲ್ಲಿ ಮ್ಯಾಟ್ರಿಮೋನಿಯಲ್ ರೆಮಿಡೀಸ್, ಮೇಂಟೆನೆನ್ಸ್ ಆ್ಯಂಡ್ ಅಲ್ಯುಮಿನಿ, ಕಸ್ಟಮರಿ ಪ್ರಾಕ್ಟೀಸಸ್ ಆ್ಯಂಡ್ ಲೆಜಿಸ್ಲೇಟಿವ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಡೌರಿ ಪ್ರಾಹಿಬಿಷನ್ ಅಂತಕ್ಕಂಥದ್ದು. ಅಂದರೆ ಇವಿಷ್ಟನ್ನು ನಾವು ಎರಡನೇ ಚಾಪ್ಟರ್ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ನಾವು ಮೂರನೇ ಚಾಪ್ಟರ್ನ ನೋಡೋದಾದರೆ ಇದರಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಜಿತ ಕುಟುಂಬದ ಕುರಿತು ಚರ್ಚೆ ಮಾಡಬೇಕು. ಇಲ್ಲೂ ಕೂಡ ಮಿತಾಕ್ಷರ ಅವಿಭಕ್ತ ಕುಟುಂಬ, ಅಂದರೆ ಮಿತಾಕ್ಷರ ಜಾಯಿಂಟ್ ಫ್ಯಾಮಿಲಿ ಕುರಿತು ಅಧ್ಯಯನ ಮಾಡಬೇಕಾಗತ್ತೆ. ಫಾರ್ಮೇಷನ್ ಆ್ಯಂಡ್ ಇನ್ಸಿಡೆಂಟ್ಸ್, ಇದರಲ್ಲಿ ರಚನೆ ಮತ್ತು ಘಟನೆಗಳು, ಇವುಗಳನ್ನು ನೋಡಬೇಕು. ಪ್ರಾಪರ್ಟಿ ಅಂಡರ್ ಬೋತ್ ಸ್ಕೂಲ್ಸ್, ಅಂದರೆ ಎರಡೂ ಸ್ಕೂಲ್, ದಯಾಭಾಗ ಹಾಗೂ ಮಿತಾಕ್ಷರ ಸ್ಕೂಲ್ನಲ್ಲಿ ಬರ್ತಕ್ಕಂಥ ಆಸ್ತಿಯ ಘಟನೆಗಳ ಮತ್ತು ರಚನೆ ಕುರಿತು ಚರ್ಚಿಸಬೇಕಾಗತ್ತೆ. ಇಲ್ಲಿ ಕರ್ತ, ಹಿಸ್ ಪೊಸಿಷನ್, ಪವರ್, ಪ್ರಿವಿಲೇಜ್ ಆ್ಯಂಡ್ ಆಬ್ಲಿಗೇಷನ್, ಡೆಬಿಟ್ಸ್, ಡಾಕ್ಟ್ರಿನ್ ಆಫ್ ಪಿಯೋಸ್ ಅಬ್ಲಿಗೇಷನ್, ಪಾರ್ಟಿಷನ್ ಆ್ಯಂಡ್ ರಿಯೂನಿಯನ್, ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್. ಅಂದರೆ ಇಲ್ಲಿ ಕರ್ತ ಅಂದರೆ ಮುಖ್ಯಸ್ಥ, ಅವರ ಸ್ಥಾನ, ಅಧಿಕಾರಗಳು, ಸವಲತ್ತು ಮತ್ತು ಕಟ್ಟುಪಾಡುಗಳು, ಸಾಲಗಳು, ಧರ್ಮನಿಷ್ಠ ಬಾಧ್ಯತೆಯ ಸಿದ್ಧಾಂತ, ವಿಭಜನೆ ಅಂದರೆ ಪಾಲು ಮತ್ತು ಪುನರ್ಮಿಲನ, ಧಾರ್ಮಿಕ ಮತ್ತು ದತ್ತಿ ಕುರಿತು ಇದರಲ್ಲಿ ಚರ್ಚೆ ಮಾಡಬೇಕು ನಾವು ಮೂರನೇ ಚಾಪ್ಟರ್ನಲ್ಲಿ. ಇನ್ನು ನಾವು ನಾಲ್ಕನೇ ಚಾಪ್ಟರ್ನ ನೋಡೋದಾದರೆ ಇದರಲ್ಲಿ ಇನ್ಹೆರಿಟೆನ್ಸ್ ಆ್ಯಂಡ್ ಸಕ್ಸೆಷನ್ ಕುರಿತು ಚರ್ಚೆ ಮಾಡ್ತೀವಿ. ಆನುವಂಶೀಯತೆ ಮತ್ತು ಉತ್ತರಾಧಿಕಾರ, ಇದರ ಕುರಿತು ತಿಳ್ಕೊಳ್ಬೇಕು. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಟ್ರೆಡಿಷನಲ್ ಹಿಂದೂ ಲಾ ರಿಲೇಟಿಂಗ್ ಟು ಇನ್ಹೆರಿಟೆನ್ಸ್, ಅಂದರೆ ಇದರಲ್ಲಿ ಸಾಂಪ್ರದಾಯಿಕ ಹಿಂದೂ ಕಾನೂನಿನ ಕುರಿತು ಒಂದು ಐತಿಹಾಸಿಕ ದೃಷ್ಟಿಕೋನದಲ್ಲಿ ನೋಡಬೇಕು ಆನುವಂಶೀಯತೆಯ ಕುರಿತಾಗಿ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956, ಅಂದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956, ಇದರ ಕುರಿತು ಚರ್ಚೆ ಮಾಡಬೇಕು.
ಸ್ತ್ರೀಧನ, ವುಮನ್ಸ್ ಪ್ರಾಪರ್ಟಿ, ಅಮೆಂಡ್ಮೆಂಟ್ಸ್ ಟು ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಗಿಫ್ಟ್ ಆ್ಯಂಡ್ ಟೆಸ್ಟಮೆಂಟ್ರಿ ಸಕ್ಸೆಷನ್ ವೀಲ್ಸ್ ಅಂತ. ಅಂದರೆ ಸ್ತ್ರೀಧನ ಕುರಿತು ಚರ್ಚೆ ಮಾಡಬೇಕು. ಇದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಪ್ರಾಪರ್ಟಿ, ಅದರ ಆಸ್ತಿ, ಮಹಿಳಾ ಆಸ್ತಿ ಕುರಿತು ನೋಡಬೇಕು. ಅದರ ತಿದ್ದುಪಡಿಗಳು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ನೋಡಬೇಕು. ಆಮೇಲೆ ಉಡುಗೊರೆ ಮತ್ತು ಒಡಂಬಡಿಕೆ ಉತ್ತರಾಧಿಕಾರ ಮತ್ತು ವೀಲು ಅಥವಾ ವೀಲ್ಸ್ಗಳ ಬಗ್ಗೆ ನಾವು 4ನೇ ಚಾಪ್ಟರ್ನಲ್ಲಿ ಅಧ್ಯಯನ ಮಾಡ್ತೇವೆ. ಕೊನೆಯ 5ನೇ ಚಾಪ್ಟರ್ನಲ್ಲಿ ನಾವು ನೋಡೋದಾದರೆ ಲಾ ರಿಲೇಟಿಂಗ್ ಟು ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್, ಅಂದರೆ ಹಿಂದೂ ಅಲ್ಪಸಂಖ್ಯಾತರು ಮತ್ತು ಗಾರ್ಡಿಯನ್ಶಿಪ್ ರಕ್ಷಣೆ ಕುರಿತು ಚರ್ಚೆ ಮಾಡಬೇಕು. ಕೈಂಡ್ಸ್ ಆಫ್ ಗಾರ್ಡಿಯನ್ಸ್, ಅಂದರೆ ಎಷ್ಟು ವಿಧದ ರಕ್ಷಕತ್ವ ಇದೆ ಅಂತಕ್ಕಂಥದ್ದನ್ನು. ಆಮೇಲೆ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ದ ಗಾರ್ಡಿಯನ್ಸ್, ಅವರ ಕರ್ತವ್ಯ ಮತ್ತು ಅವರ ಅಧಿಕಾರಗಳೇನು ಅನ್ನೋದನ್ನು ನಾವು ನೋಡಬೇಕು. ಎ ಡೀಟೈಲ್ ಸ್ಟಡಿ ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ 1956, ಅಂದರೆ 1956 ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ ಕುರಿತು ತಿಳ್ಕೊಳ್ಬೇಕಾಗುತ್ತೆ. ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಕುರಿತು. ಟ್ರೆಡಿಷನ್, ರೈಟ್ಸ್ ಅಂಡರ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956, ಅಂದರೆ 1956 ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆಯ ಹಕ್ಕುಗಳು ಮತ್ತು ಅದರೆಲ್ಲ ಸಾಂಪ್ರದಾಯಿಕ ಹಕ್ಕುಗಳ ಕುರಿತು ಇದರಲ್ಲಿ ಅಧ್ಯಯನ ಮಾಡಬೇಕು. ಇಷ್ಟು ನಾವು ಪ್ರಥಮ ಸೆಮಿಸ್ಟರ್ನಲ್ಲಿ ಕೌಟುಂಬಿಕ ಕಾನೂನಲ್ಲಿ ಬರತಕ್ಕಂಥ ಹಿಂದೂ ಕಾನೂನಿನಲ್ಲಿ ಇಷ್ಟು ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇದರ ವಿವರಣಾತ್ಮಕ ವಿಷಯಗಳನ್ನು ನಾವು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.